ಓಂ ಶಾಂತಿ. ಪರಮಾತ್ಮನ ಪರಿಚಯ ಮನುಷ್ಯರಿಗೆ ಮಾಡಿಕೊಳ್ಳಲು ಆಗಿಲ್ಲ. ಅದಕ್ಕೋಸ್ಕರ ಪರಮಾತ್ಮನ ಪರಿಚಯ ಸ್ವಯಂ ಪರಮಾತ್ಮ ತಾನೇ ಬಂದು ತನ್ನ ಪರಿಚಯವನ್ನು ಕೊಡಬೇಕಾಗ್ತದೆ. ಪರಮಾತ್ಮನನ್ನು ಪಡೆಯಲು ಹಠಯೋಗ ಮಾಡಿದರೆ ಇನ್ನೂ ಕೆಲವರು ಅಂಧವಿಶ್ವಾಸದ ದಾರಿಯನ್ನು ತುಳಿದಿದ್ದಾರೆ, ಮೂಢನಂಬಿಕೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಒಬ್ಬ ಮನುಷ್ಯನು ತನ್ನ ಮಗುವಿಗೆ ತಂದೆ ಆಗಿರುತ್ತಾನೆ, ಆದರೆ ತಂದೆ ಹಾಗೂ ಆ ಮಗು ಒಂದೇ ಅಲ್ಲ. ತಂದೆ ತಂದೆನೇ, ಮಗು ಮಗುನೇ. ತಂದೆ ರಚಯಿತ, ಮಗು ರಚನೆ. ರಚಯಿತ ರಚನೆ ಒಂದೇ ಅಲ್ಲ. ಅದೇ ಪ್ರಕಾರ ಪರಮಾತ್ಮನು ಸೃಷ್ಟಿಕರ್ತನಾಗಿದ್ದಾನೆ. ಸೃಷ್ಟಿಯನ್ನು ರಚನೆ ಮಾಡಿದ್ದಾರೆ. ಪಂಚಮಹಾಭೂತಗಳಿಂದ ಈ ಸೃಷ್ಟಿ ರಚನೆಯಾಯಿತು. ಸೃಷ್ಟಿಕರ್ತ ರಚಯಿತ, ಸೃಷ್ಟಿ ರಚನೆಯಾಯಿತು. ಅಂದರೆ ಸೃಷ್ಟಿಕರ್ತ ಸೃಷ್ಟಿ ಎರಡು ಶಬ್ದದ ಅರ್ಥ ಬೇರೆ. ಸೃಷ್ಟಿಕರ್ತ ಬೇರೆ, ಸೃಷ್ಟಿ ಬೇರೆ. ಸೃಷ್ಟಿಯೇ ಸೃಷ್ಟಿಕರ್ತ ಅಲ್ಲ. ಸೃಷ್ಟಿಕರ್ತ ಸೃಷ್ಟಿಕರ್ತನೇ ಮತ್ತು ಸೃಷ್ಟಿ ಸೃಷ್ಟಿನೇ. ಎರಡು ಒಂದೇ ಅಲ್ಲ, ಬೇರೆ ಬೇರೆ ಆಗಿದ್ದಾರೆ. ಪರಮಾತ್ಮ ಸೃಷ್ಟಿಯ ರಚಯಿತ, ಸೃಷ್ಟಿನೇ ಪರಮಾತ್ಮ ಅಲ್ಲ. ಅಂದರೆ ಪ್ರಕೃತಿ ಪರಮಾತ್ಮ ಅಲ್ಲ, ಪಂಚಮಹಾಭೂತಗಳು ಪರಮಾತ್ಮ ಅಲ್ಲ. ಸೃಷ್ಟಿ ಜಡವಾಗಿದೆ, ಸೃಷ್ಟಿಕರ್ತ ಚೈತನ್ಯ ಸ್ವರೂಪ. ಶಕ್ತಿ, ವಸ್ತು, ವ್ಯಕ್ತಿ ಈ ಪದಗಳು ಇದೆ. ಅಂದರೆ ಶಕ್ತಿ ಹೆಸರು ಇದೆ, ವಸ್ತುಗಳ ಹೆಸರು ಇದೆ, ವ್ಯಕ್ತಿಗಳ ಹೆಸರು ನಾಮ. ಒಬ್ಬ ವ್ಯಕ್ತಿ ಪಡೆದ ಮೇಲೆ ವ್ಯಕ್ತಿ ಇದ್ದೇ ಇದ್ದಾನೆ. ಹೆಸರು ವಸ್ತುವನ್ನು ಸೂಚಿಸುತ್ತದೆ. ವಸ್ತುವಿಗೆ ಇಟ್ಟ ಹೆಸರು ಆ ವಸ್ತುವನ್ನು ಸೂಚಿಸುತ್ತದೆ. ಹೆಸರಿನಿಂದ ನಾವು ಆ ವಸ್ತುವನ್ನು ಗುರುತಿಸುತ್ತೇವೆ. ವಿಜ್ಞಾನಿಗಳು ಸಂಶೋಧನೆ ಮಾಡಿದರು, ವಿದ್ಯುತ್ ಶಕ್ತಿಯನ್ನು ಸಂಶೋಧನೆ ಮಾಡಿದರು. ಹಾಗಿದ್ದರೆ ಎಲ್ಲಿಯ ತನಕ ವಿಜ್ಞಾನಿ ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿಯಲಿಲ್ಲ, ಅಲ್ಲಿಯವರೆಗೆ ಈ ಜಗತ್ತಿನಲ್ಲಿ ವಿದ್ಯುತ್ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಅದು ಇತ್ತು, ಆದರೆ ಮಾನವನ ಬುದ್ಧಿಶಕ್ತಿಗೆ ಅದು ನಿಲುಕಿರಲಿಲ್ಲ, ಗೊತ್ತಿರಲಿಲ್ಲ. ಕಂಡುಹಿಡಿದ ಮೇಲೆ ಆವಾಗ ವಿದ್ಯುತ್ ಶಕ್ತಿ ಇದೆ ಅಂತ ಗುರುತಿಸಲಾಯಿತು. ಅದೇ ಪ್ರಕಾರ ಪರಮಾತ್ಮನನ್ನು ಮಾನವಾತ್ಮರು ತಮ್ಮ ಬುದ್ಧಿಶಕ್ತಿಯಿಂದ ಗುರುತಿಸಲು ಆಗಿಲ್ಲ, ತಿಳಿದುಕೊಳ್ಳಲು ಆಗಿಲ್ಲ. ಅಂದರೆ ಪರಮಾತ್ಮ ಇಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮ ಎಲ್ಲೇ ಒಂದೆಡೆ ಇದ್ದಾರೆ, ಆದರೆ ಮಾನವನ ಬುದ್ಧಿಗೆ ನಿಲುಕಿಲ್ಲ, ಗುರುತಿಸಲು ಆಗಿಲ್ಲ. ಭಕ್ತಿ ಮಾಡುತ್ತಾ ಗಿಡಮರ ಸುತ್ತು ಪಶು ಪಕ್ಷಿ ಕಲ್ಲು ಮಣ್ಣು ಎಲ್ಲವನ್ನು ಪೂಜಿಸುತ್ತಾ ವಂದಿಸುತ್ತಾ ಬಂದಿದ್ದಾರೆ. ಸರ್ವಜ್ಞನು ವಚನ ಈ ರೀತಿ ಹೇಳಿದೆ: ಆದಿ ದೇವನ ಅರಿಯದೆ ಹಾದಿಯೊಳಗೆ ಇರುವೆಯಲ್ಲ, ದೇವರಿಗೆ ಎಡೆ ಮಾಡಿ ನಮಿಸುವ ಮಾದಿಗರ ನೋಡ ಸರ್ವಜ್ಞ ಎಂದಿದ್ದಾರೆ. ಇದರಿಂದ ತಿಳಿಯುವುದೇನೆಂದರೆ ಶಿವಶರಣರು ಪರಮಾತ್ಮನ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಪರಮಾತ್ಮ ಚೈತನ್ಯ ಆಗಿದ್ದಾರೆಂದು. ಹಾಗಾದರೆ ಪರಮಾತ್ಮನನ್ನು ಗುರುತಿಸಲು ಹೇಗೆ? ಪರಮಾತ್ಮನ ಗುರುತಿಸುವ ಬಗೆಯನ್ನು ಹುಡುಕೋಣ. ಪರಮಾತ್ಮನ ಮಹಿಮೆ ಗುಣಗಳಿಂದ. ಪರಮಾತ್ಮನ ಮಹಿಮೆ ಅನೇಕ, ಆದರೆ ಮಹಿಮೆಗಳಿಂದ ಗುರುತಿಸಲ್ಪಡುವಂತಹ ಮಹಿಮೆಗಳು. ಪರಮಾತ್ಮನನ್ನು ಗುರುತಿಸಲ್ಪಡುವ ಮಹಿಮೆಗಳು ಮುಖ್ಯವಾಗಿ ಪರಮಾತ್ಮ ಅಜ ಆಗಿದ್ದಾರೆ. ಅಂದರೆ ಪರಮಾತ್ಮ ಅಜನ್ಮ, ಪರಮಾತ್ಮ ಅಯೋನಿಜ ಆಗಿದ್ದಾರೆ. ಪರಮಾತ್ಮ ಅಕಾಯ ಅವ್ಯಕ್ತ ಆಗಿದ್ದಾರೆ. ಪರಮಾತ್ಮ ಅಭೋಕ್ತ ಆಗಿರುವರು. ಪರಮಾತ್ಮ ಅವಿಭಾಜ್ಯ ಆಗಿದ್ದಾರೆ. ಪರಮಾತ್ಮ ಅನಾದಿ ಅವಿನಾಶಿ ಆಗಿದ್ದಾರೆ. ಪರಮಾತ್ಮರು ಅಹಿಂಸಕ ಆಗಿದ್ದಾರೆ. ಪರಮಾತ್ಮ ಸರ್ವಜ್ಞ ಸರ್ವಶಕ್ತಿವಂತ ಆಗಿದ್ದಾರೆ. ಪರಮಾತ್ಮನು ಸ್ವಯಂಭೂ ಆಗಿರುವರು ಮತ್ತು ಮೃತ್ಯುಂಜಯ ಶಿವ ಪರಮಾತ್ಮ ಜ್ಯೋತಿರ್ಲಿಂಗಂ ಆಗಿದ್ದಾರೆ. ಈ ಎಲ್ಲ ಮಹಿಮೆಗಳಿಂದ ನಾವು ಪರಮಾತ್ಮನ ಬಗ್ಗೆ ಮನನ ಚಿಂತನೆ ಮಾಡಿ ಪರಮಾತ್ಮನನ್ನು ಗುರುತಿಸಲು ಸಾಧ್ಯವಾಗುವುದು. ಈ ಮಹಿಮೆಗಳು ಉಳ್ಳವರೇ ಪರಮಾತ್ಮ ಆಗಿದ್ದಾನೆ. ಪರಮಾತ್ಮ ಈ ಶಬ್ದವನ್ನು ಸಂಧಿ ಬಿಡಿಸಿದಾಗ ಪರಂ ಪ್ಲಸ್ ಆತ್ಮ, ಪರಂ ಆತ್ಮ. ಪರಮ ಅಂದರೆ ಅರ್ಥ ಶ್ರೇಷ್ಠಾತಿ ಶ್ರೇಷ್ಠವೆಂದು, ಆತ್ಮ ಅಂದರೆ ಚೈತನ್ಯ ಅಗೋಚರ ಶಕ್ತಿ. ಪರಮಾತ್ಮ ಆತ್ಮರಿಗಿಂತಲೂ ಶ್ರೇಷ್ಠ ಚೈತನ್ಯ ಶಕ್ತಿಯಾಗಿದ್ದಾರೆ. ಪರಮಾತ್ಮ ಒಬ್ಬರೇ. ಪರಮಾತ್ಮನ ನಾವು ಏಕವಚನದಲ್ಲಿ ಹೇಳುತ್ತೇವೆ. ಅಂದರೆ ಪರಮಾತ್ಮರು ಅನೇಕ ಇಲ್ಲ, ಮಾನವಾತ್ಮರು ಅನೇಕ ಇದ್ದಾರೆ. ಪರಮಾತ್ಮ ಬೇರೆ, ಆತ್ಮರುಗಳು ಬೇರೆ. ಪರಮಾತ್ಮನ ಮಹಿಮೆಗಳು ಬೇರೆ. ಪರಮಾತ್ಮನು ಸ್ವಯಂಭೂ ಆಗಿದ್ದಾರೆ. ಪರಮಾತ್ಮ ಸ್ವಯಂ ತನಗೆ ತಾನೇ ಉದ್ಭವ ಆಗಿದ್ದಾರೆ.
ಓಂ ಶಾಂತಿ.